ನಮಸ್ತೆ, ನಾನು ನಿಮ್ಮ ಸಂಗೀತ ಗೋವಾದಿಂದ. ಇವತ್ತು ನಂದು 8ನೇ ವ್ಲಾಗ್. ಬೈ ಮಿಸ್ಟೇಕ್ ನಾನು ವ್ಲಾಗ್ 7th ಅನ್ನು 6 ಅಂತಲೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಆ್ಯಕ್ಚುಲಿ ನಂದು 8ನೇ ವ್ಲಾಗ್. ನಾನು ಅಂಗಡಿ ಓಪನ್ ಮಾಡಿರೋದು ಅದು ಹೇಗೆ, ಮತ್ತು ಆರ್ಡರ್ ಹೇಗೆ, ದುಡ್ಡನ್ನು ಹೇಗೆ ಹೊಂದಾಣಿಸೋದು, ಆ ವಾರದಲ್ಲಿ ವಸ್ತುಗಳನ್ನು ಹೇಗೆ ತಗೊಳ್ಳೋದು ಅದೆಲ್ಲ ಹೇಳಿದ್ದೀನಿ. ಅದೇ ರೀತಿ ನಾವು ಶಾಪಲ್ಲಿ ಕಸ್ಟಮರ್ ಹತ್ರ, ಗ್ರಾಹಕರು ಅಂತಾರಲ್ಲ, ಅವ್ರ ಹತ್ರ ಹೇಗೆ ಮಾತಾಡಬೇಕು. ಒಂದೊಂದು ಸಲ ನಮಗೆ ಕಸ್ಟಮರ್ ಅಂದರೆ ದೇವ್ರ ಥರ, ಅಂದರೆ ಗ್ರಾಹಕರು ದೇವರು ಅಂತ ನಾವು ಹೇಳೋದು. ಎಲ್ಲ ಟೈಮಲ್ಲೂ ಅದೇ ರೀತಿ ಇರೋದಿಲ್ಲ, ಯಾಕೆಂದರೆ ಸಂದರ್ಭಗಳು ಒಂದೊಂದು ಸಲ ಒಂದೊಂದು ರೀತಿ ಇರುತ್ತೆ. ಕೆಲವೊಂದು ಕಸ್ಟಮರು ತುಂಬ ಕಿರಿಕಿರಿ ಇರ್ತಾರೆ, ಕೆಲವೊಬ್ಬರು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾವು ಸಹಿತ ಪ್ರೀತಿಯಿಂದ ಮಾತಾಡಿಸ್ತೀವಿ, ಅದು ಬೇರೆ ಪ್ರಶ್ನೆ. ಕೆಲವರು ತುಂಬಾ ವಿಚಿತ್ರವಾಗಿರ್ತಾರೆ. ಇವರೆಲ್ಲರನ್ನೂ ನಾವು ಎಲ್ಲ ರೀತಿಯಿಂದಲೂ ಸಂಭಾಳಿಸ್ಕೊಂಡು ಹೋಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಿಚಿತ್ರ ಜನ, ಎಲ್ಲರ ತಲೆಯಲ್ಲೂ ಒಂದೇ ರೀತಿಯ ಮೆದುಳು, ಬಟ್ ಯೋಚನೆಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ನಾವು ಒಂದೊಂದು ಸಲ ರ್ಯಾಶ್ ಆಗಬೇಕಾಗತ್ತೆ, ಏನೂ ಮಾಡಲಿಕ್ಕಾಗೋದಿಲ್ಲ. ಸಾರಿ, ಸ್ವಲ್ಪ ನೆಗಡಿ ಆಗಿದೆ. ಅದೇ ರೀತಿ ಕೆಲವೊಂದು ಕಸ್ಟಮರ್ ತುಂಬ ಒಳ್ಳೆಯವರು ಇರ್ತಾರೆ. ನಾವೇನಾದರೂ ಹೇಳಿದ್ರೂ ಕೆಲವರು ತುಂಬ ಇರಿಟೇಟು ಮಾಡ್ತಾರೆ, ಮತ್ತು ಕೆಲವೊಂದು ಸಂದರ್ಭಗಳು ಹಾಗಿರುತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ನೂರಾರು ಮನಸ್ಸು ಇರೋರ ಜೊತೆ ಥೋड़ा ಆರಾಮ್ से ಮತ್ತು ಸಂಭಾಳಿಕೆ ಬಾತ್ ಕರ್ನಾ ಪಡ್ತಾ है. ಕ್ಯೂ ಐಸಾ ಹಾಗೆ ಮಾತಾಡಬೇಕಾಗತ್ತೆ. ಕೆಲವೊಂದು ಕಸ್ಟಮರ್ ಬರ್ತಾರೆ, ಅವರು ಚಿಕ್ಕ ವಿಷಯಕ್ಕೂ ತುಂಬ ಡೀಪಾಗಿ ನಮ್ಮ ಹತ್ರ ಕೇಳ್ತಾ ಇರ್ತಾರೆ. ಇವತ್ತು ಬಂದಿರೋದಾ, ಫ್ರೆಶ್ ಇದೆಯಾ, ಇದರ ಎಕ್ಸ್ಪೈರಿ ಡೇಟ್ ಯಾವಾಗ, ಹಾಗೆ ಹೀಗೆ ಅಂತ. ಎಜುಕೇಟೆಡ್ ಲೋಗ್ ಒಬ್ಬೊಬ್ಬರು ನೋಡಿ ತೊಗೊತಾರೆ, ಇದು ಎಕ್ಸ್ಪೈರಿ ಡೇಟ್ ಯಾವಾಗಿದೆ, ಯಾವಾಗ ಆಗಿರೋದು ಅದೆಲ್ಲ. ಕೆಲವೊಬ್ಬರು ಅದರಲ್ಲಿ ಎಕ್ಸ್ಪೈರಿ ಡೇಟ್ ಅಂದರೆ ಅದು ಯಾವಾಗ ರೆಡಿ ಮಾಡಿರೋದು ಡೇಟ್ ಬರಬೇಕು, ಬೆಸ್ಟ್ ಬಿಫೋರ್ ಇಷ್ಟು ತಿಂಗಳು, 12 ಮಂತ್ಸ್, 6 ಮಂತ್, 3 ಮಂತ್ಸ್ ಅಂತ ಬರೆದಿರ್ತಾರೆ. ಅದನ್ನು ನೋಡಿರೋದಿಲ್ಲ. ಹಾಗೆ ತೊಗೊಂಡೋಗಿ ಇದು ಎಕ್ಸ್ಪೈರಿ ಆಗಿದೆ ಅಂತ ನಮ್ಗೆ ತಂದು ತೋರಿಸ್ತಾರೆ. ನಾವು ಆಮೇಲೆ ಅದು ಕಣ್ಣು ಹಿಂಗೆ ಮಾಡಿ ಇದು ಬೆಸ್ಟ್ ಬಿಫೋರ್ ಎಷ್ಟಿದೆ ಅಂತ ಅವ್ರಿಗೆ ಹೇಳಬೇಕು. ಕೆಲವರು ಓಕೆ ಅಂತಾರೆ, ಕೆಲವರು ಇಲ್ಲ, ಅದು ಏನೋ ಹಾಗೆ ಹೀಗೆ ಅಂತ ಇಟ್ಟು ಹೋಗ್ತಾರೆ, ಅದು ಬೇರೆ ಪ್ರಶ್ನೆ. ಹಾಗೆ ನನ್ನ ಅಂಗಡಿಯಲ್ಲಿ ಸುಮಾರು ಸಲ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸುಮಾರು ಅದು ಲೆಕ್ಕಕ್ಕಿಲ್ಲ, ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ. ಈ ಅಂಗಡಿಯಲ್ಲಿ ಬಂದ ತಕ್ಷಣವೂ ತುಂಬಾ ಆಗಿದೆ. ಕೆಲವು ಕಸ್ಟಮರು ತುಂಬ ರ್ಯಾಶಾಗಿ ಮಾತಾಡ್ತಾರೆ. ಅವರೊಟ್ಟಿಗೆ ನಾವು ಸ್ವಲ್ಪ ಸಮಾಧಾನದಿಂದ ಮಾತಾಡಬೇಕು. ಆಮೇಲೆ ನಾವೆಲ್ಲ ಉಪ್ಪು ಖಾರ ತಿಂತೀವಲ್ಲ, ನಮಗೂ ಸಹಿತ ಸಿಟ್ಟು ಬರುತ್ತೆ. ಆಮೇಲೆ ನಮ್ಮ ಒಂದು ಹಂತಕ್ಕೆ ಅದು ಕಂಟ್ರೋಲ್ ತಪ್ಪುತ್ತೆ, ಇದು ಬೇರೆ ಪ್ರಶ್ನೆ. ಹಾಗೆ ಕಸ್ಟಮರು ಕೆಲವೊಬ್ಬರು ಇರ್ತಾರೆ, ಅವರಿಗೆ ಸ್ವಲ್ಪ ಕ್ರೆಡಿಟ್ ಬೇಕಾಗಿರ್ತದೆ. ಕ್ರೆಡಿಟ್ ಮೀನ್ಸ್ ಉದಾರಿ, ಅಂದರೆ ಸಾಲ. ಆವಾಗ ನಾವು ಯೋಚನೆ ಮಾಡಬೇಕು, ಇವ್ರು ಹೇಗಿದ್ದಾರೆ, ಇವ್ರು ಕೊಡುವಂಥವ್ರು. ಅದು ನಾವು ಎಷ್ಟೇ ಯೋಚನೆ ಮಾಡಿದ್ರೂ ಸಹಿತ ಈ ಥರ ಶಾಪಲ್ಲಿ, ನಾವು ಗ್ರೋಸರಿ ಶಾಪು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಶಾಪಲ್ಲಿ ಸ್ವಲ್ಪ ಮೋಸ ಹೋಗ್ತೀವಿ. ಯಾಕಂದರೆ ಇಲ್ಲಿಂದ ಎಲ್ಲೋ ರೆಂಟಿಗೆ ಇರ್ತಾರೆ, ಇಲ್ಲಿ ಓನ್ ಇರೋರು ಇರ್ತಾರೆ. ನಮ್ಗೆ ಗೊತ್ತಾಗೋದಿಲ್ಲ, ಇವರು ಕೊಡ್ಬೋದು ಅಂತ ನಾವು ಕೊಡ್ತೀವಿ. ನನಗೂ ತುಂಬ ಸಲ ಇದು ಎಕ್ಸ್ಪೀರಿಯೆನ್ಸ್ ಆಯಿತು. ಆದರೆ ನಾನೊಂದು ಏನು ತಿಳ್ಕೊಂಡಿದ್ದೀನಿ ಅಂದರೆ, ನಾವು ಯಾವತ್ತೂ ಹೊಟ್ಟೆಗೆ ತಿಂದಿರೋದು ಕೊಡಲೇಬೇಕು. ಯಾಕೆಂದರೆ ನಾವು ಮಕ್ಕಳಿಗೆ ಹಾಲು ಉಣಿಸ್ತಾ ಇರ್ತೀವಿ, ಫ್ರೂಟ್ಸ್ ತಿನ್ನಿಸಿದ್ದೀವಿ, ಅದೆಲ್ಲ ಒಂಥರ ನಮಗೂ, ನಾವು ಸಹಿತ ದುಡ್ಡು, ಅಂಗಡಿಯವರಿಗೆ ಮೇಲಿಂದ ಏನು ಬೀಳೋದಿಲ್ಲ, ನಾವು ಸಹಿತ ದುಡ್ಡು ಕೊಟ್ಟೇ ತರಬೇಕು. ಅದು ಯೋಚನೆ ಮಾಡೋದಿಲ್ಲ. ಕೆಲವರು ಕ್ರೆಡಿಟ್ ಸಾಲ ತೊಗೊಂಡು ಹೋಗ್ತಾರೆ, ಮತ್ತು ಬರೋದು ಇಲ್ಲ, ಮತ್ತು ವಾಪಸ್ ಕೊಡೋದು ಇಲ್ಲ. ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗುತ್ತೆ. ಅದಕ್ಕಾಗಿ ನಾವು ಕ್ರೆಡಿಟ್ ಕೊಡುವಾಗ, ಸಾಲ ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ ಕೊಡಬೇಕು. ಮತ್ತು ತುಂಬಾ ಕೊಡಬಾರ್ದು. ಈಗ 1000, 2000, 3000 ಹಿಂಗೆ ಕೊಡಬೇಕು, 5000, 10,000 ಹಾಗೆಲ್ಲ ಕೊಡ್ಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಮತ್ತು ಅವ್ರ ನಡುವಿನ ಬಾಂಧವ್ಯನೂ ಕಟ್ಟಾಗುತ್ತೆ, ಮತ್ತು ಅವ್ರು ಪುನಃ ನಮ್ಮ ಶಾಪಿಗೂ ಬರೋದಿಲ್ಲ, ಕಸ್ಟಮರು ಹೋಗ್ತಾರೆ. ಅದಕ್ಕೆ ನಾವು ಸಾಲ ಕೊಡುವಾಗ ಸ್ವಲ್ಪ ನೋಡಿ ಕೊಡಬೇಕು. ಹಾಗೆ ಸಾಲ ತಗೊಂಡಿರೋರು ತಗೊಳ್ಳುವಾಗ ಇದ್ದ ಮನಸ್ಸು ಅವ್ರಿಗೆ ಕೊಡುವಾಗ ಇರೋದಿಲ್ಲ. ತುಂಬ ವ್ಯಂಗ್ಯವಾಗಿ ಮಾತಾಡೋದು, ಇಲ್ಲಾಂದರೆ ತಾನೇ ದೊಡ್ಡ, ಅಂದರೆ ನಾನು ಅನ್ನೋದಿರುತ್ತಲ್ಲ, ಆ ರೀತಿ ಮಾತಾಡೋದು ಇರ್ತಾರೆ. ಎಲ್ಲರೂ ಅಂತಲ್ಲ, ಕೆಲವರು ಇರ್ತಾರೆ. ನಾನಿವಾಗ ಇಲ್ಲಿ 2 ಇಯರ್ ಕಂಪ್ಲೀಟ್ ಆಗತ್ತೆ ಅಂತ ಹೇಳಿದ್ನಲ್ಲ, ದೀಪಾವಳಿಗೊಂದು ಕೆಲವೊಂದು ಕಸ್ಟಮರಿಗೆ ಕೊಡ್ತಾಯಿದ್ದೀನಿ. ಒಂದು
ಒಂದು 5-6 ಮೆಂಬರ್ಸಿಗೆ ಅವರೆಲ್ಲ ಮಂತ್ಲಿ ಆದ ತಕ್ಷಣ ಮಂತ್ಲಿ ಪೇಮೆಂಟ್ ಆದ ತಕ್ಷಣ ತಂದು ಕೊಡ್ತಾರೆ. ಇನ್ನೂ ಕೆಲವು ಮಂದಿ ನನಗೆ ತಂದು ಕೊಟ್ಟಿಲ್ಲ, ಅದು ಹೋಯಿತು ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವರು ಬರೋದು ಇಲ್ಲ ನನ್ನ ಶಾಪಿಗೆ, ಒಂದು 2-3 ಮೆಂಬರ್ಸು, ಮತ್ತು ಕೊಡೋದು ಕೊಟ್ಟಿಲ್ಲ. ಹಾಗೆ ಮತ್ತು ಒಂದು ದೊಡ್ಡ ಅಮೌಂಟ್ ಕೊಡ್ತಾಯಿದ್ದೀನಿ, ತಿಂಗಳಿಗೆ ಒಂದು 15,000 ಹೀಗೆ ಆಗ್ಬೋದು. ಅವ್ರು ನನಗೆ ಎವ್ರಿ ಮಂತು ಅವ್ರ ಸ್ಯಾಲ್ರಿ ಆದ ತಕ್ಷಣ ತಂದು ಕೊಡ್ತಾರೆ. ತುಂಬ ಅಂದರೆ ಮನೆಗಲ್ಲ, 5-6 ಮೆಂಬರ್ಸ್ ಬಾಯ್ಸ್ ಒಟ್ಟಿಗೆ ಸೇರಿ ಅವರು ಊಟ ಮಾಡ್ತಾರೆ. ಅದೆಲ್ಲ ಅವರೇನೋ ಒಂದು ಸಿಸ್ಟಮ್ ಇದೆ ಅವ್ರದ್ದು, ಡಿವೈಡ್ ಮಾಡಿ ತಂದು ಕೊಡ್ತಾರೆ. ಈ ರೀತಿಯೆಲ್ಲ ಇರ್ತಾರೆ, ಇರೋದಿಲ್ಲ ಹೇಳಲ್ಲ. ಅದು ಕೆಲವೊಬ್ಬರು ಮೋಸ ಮಾಡಲಿಕ್ಕಾಗೇ ನಮ್ಮ ಹತ್ರ ಉಧಾರಿ ತೊಗೊಂಡು ಕ್ರೆಡಿಟ್ ತೊಗೊಂಡು ಹೋಗಿರ್ತಾರೆ. ಹಾಗೆ ಇಷ್ಟೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಏನೋ ಒಂದು ಶಾಪ್ ಓಪನ್ ಮಾಡಿದೆ, ಸಾಮಾನು ಇಟ್ಕೊಂಡೆ ಕೊಟ್ಟೆ, ಈ ರೀತಿ ಅಲ್ಲ. ಯಾಕೆಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮನೆತನದಲ್ಲಿ ಯಾರೂ ಈ ಥರ ಬಿಸ್ನೆಸ್ ಇಲ್ಲ. ನಾನು ನನ್ನ ತಮ್ಮ ಸೇರಿನೇ ಸ್ಟಾರ್ಟ್ ಮಾಡಿರೋದು. ಅದು ನಮಗೆ ಗಂಧ ಗಾಳಿ ಅಂತಾರಲ್ಲ, ಅದು ಏನೂ ಇಲ್ಲ. ಇದೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಈ ಥರ ಇದ್ದರೆ ಈ ಥರ ಇರುತ್ತೆ. ಕೆಲವೊಂದು ನಾನು ನನ್ನ ತಮ್ಮನಿಂದ ತಿಳ್ಕೊಂಡಿದ್ದೀನಿ, ಕೆಲವೊಂದು ನಾನು ನನ್ನ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ದಿನ ಆಗೋ ಸಿಚುವೇಶನೆಲ್ಲ ನೋಡಿ ತಿಳ್ಕೊಂಡಿದ್ದೀನಿ. ನಮ್ಮ ತಮ್ಮ ಹೇಳ್ತಿದ್ದ, ಈಗ ಹೀಗೆ ಕೆಲವರಿಗೆ ಉಧಾರಿ ಕೊಟ್ಟರೆ ಅವ್ರು ಬರೋದಿಲ್ಲ. ಆದರೆ ನನ್ನ ಆ ಶಾಪಲ್ಲಿ ತುಂಬಾ ಇತ್ತು, ತುಂಬ ಅಂದರೆ ತುಂಬ. ಅದು ನಮ್ಮ ತಮ್ಮಂದೇ ಅರ್ಧ. ಸಂತೋಷ್ ಬೈಕ್ ಬೋಲ್ತಾ ಇದೆ ಇದು, ಹಾಗೆ ಒಂಥರ ಇದು. ಇಲ್ಲೇ ಅಂದರೆ ನಾನು ಇದನ್ನೆಲ್ಲ ನನಗೆ ಓಕೆ ಇವರು ಕೊಡ್ತಾ, ಆದರೂ ನಾನು ಒಂದೊಂದು ಸಲ ಮೋಸ ಹೋಗ್ಬಿಡ್ತೀನಿ. ಒಬ್ಬರು ಹಾಗೆ ಮಾಡ್ತಾರೆ, ನನಗೆ ಒಂದು 2 ಮೆಂಬರ್ಸ್, 2-3 ಮೆಂಬರ್ಸು, ಏನು ಮಾಡಲಿಕ್ಕೂ ಆಗೋದಿಲ್ಲ. ಓಕೆ, ದೇವರು ಅದನ್ನು ನೋಡ್ಕೊತಾನೆ ಬಿಟ್ಬಿಡಬೇಕು. ಈ ಥರ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವು ಮುಂದೆ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಜೀವನದಲ್ಲಿ ಎಷ್ಟೋ ಕಷ್ಟ ಬರುತ್ತೆ, ಎಷ್ಟೋ ಒಳ್ಳೆಯದಾಗತ್ತೆ. ಒಳ್ಳೆಯದನ್ನು ಮುಂದೆ ತೊಗೊಂಡು ಹೋಗಬೇಕು, ಕೆಟ್ಟದ್ದೆಲ್ಲ ಬಿಟ್ಬಿಡಬೇಕು ಜೀವನದಲ್ಲಿ. ಇಷ್ಟೇ ನಾನು ಹೇಳೋದು. ಹಾಗೆ ಕಸ್ಟಮರ್ ಮಾಡೋದು ಹೇಗೆ, ಮತ್ತು ನಾವು ಸಾಮಾನು ತೊಗೊಳ್ಳೋದು ಹೇಗೆ, ಜನರೊಟ್ಟಿಗೆ ಮಾತಾಡೋದು ಹೇಗೆ, ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ, ನನ್ನ ಅನುಭವ. ಹಾಗೆ ನಾವು ಸೇವಿಂಗ್ ಮಾಡುವಾಗ ಎಲ್ಲ ಸೇವಿಂಗ್ ಮಾಡೋಕ್ಕಾಗೋದಿಲ್ಲ. ಇನ್ನು ಎಷ್ಟು ಒಂದು ದಿನ ಎಷ್ಟು ಆಗುತ್ತೆ ನಮ್ದು ಅಷ್ಟನ್ನು ಸೇವಿಂಗ್ ಮಾಡಲೇಬೇಕು. ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟು ಒಂದು ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ದುಡಿದು ಸೇವಿಂಗ್ ಮಾಡಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಸೇವಿಂಗ್ ಮಾಡಲೇಬೇಕು. ಮತ್ತು ಶಾಪಲ್ಲಿ ನನಗೆಲ್ಲ ಸಿಗೋದ್ರಿಂದ ನಾನೇನು ಹೊರಗಡೆ ಹೋಗಿ ಶಾಪಿಂಗ್ ಮಾಡುವ ಅವಶ್ಯಕತೆಯೂ ಇಲ್ಲ. ಮನೆಗೆ ನಾವು ಏನು ತೊಗೊಂಡು ಹೋಗ್ತೀವಿ ಅದು ಗೊತ್ತೇ ಆಗೋದಿಲ್ಲ. ಒಂದೊಂದು ಸಲ ಅಂದ್ಕೊತೀವಿ, ನಾವು ಹೊರಗಡೆಯಿಂದ ಸಾಮಾನು ತಂದರೆ ಇಷ್ಟಾಗ್ತಿತ್ತು, ಅಷ್ಟು ಲೆಕ್ಕ ಇರುತ್ತೆ. ಅದೊಂದು ನಮಗೆ ಮೈನಸ್ ಪಾಯಿಂಟು. ಯಾಕೆಂತ ಹೇಳಿದ್ರೆ ನಮಗೆ ಇಲ್ಲಿಂದ ತೊಗೊಂಡು ಹೋಗ್ತಾನೆ ಇರ್ತೀವಿ, ತಿಂತಾನೆ, ಎಷ್ಟು ಏನು ಅಂತ ಗೊತ್ತೇ ಆಗೋದಿಲ್ಲ. ಒಂದೊಂದು ಸಲ ಯೋಚನೆ ಮಾಡಿದ್ರೆ ತುಂಬಾ ಆಗುತ್ತೆ. ಈ ಥರ ಶಾಪಲ್ಲಿ ನಮ್ಮದು ಮನೆಯದು ಮೇಂಟೆನೆನ್ಸು, ಆಮೇಲೆ ತುಂಬ ಮೇಂಟೆನೆನ್ಸ್ ಆಗುತ್ತೆ. ಹೊರಗಡೆಯಿಂದ ತಂದರೆ ಎಷ್ಟಾಗ್ತಿತ್ತು, ಹಾಗೆ ನಮ್ಗೆ ಇಲ್ಲಿಂದ ತೊಗೊಂಡು ಹೋಗಿರೋದ್ರಿಂದ ಯಾವುದೋ ಒಂದು ಲೆಕ್ಕಕ್ಕೆ ಸಿಗೋದಿಲ್ಲ. ನಾವು ಬರೆದಿದ್ರಷ್ಟೇ ಗೊತ್ತಾಗುತ್ತೆ. ನಾನಂತೂ ಯಾವತ್ತೂ ಬರೆಯೋದಿಲ್ಲ. ಯಾಕೆಂದರೆ ಮನೆಗೆ ಬೇಕಾಗಿರೋದು ಸಾಮಾನು ನಾವು ಎಷ್ಟು ತೊಗೊಂಡು ಹೋಗ್ತೀವಿ ಏನು ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ನಾವು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನಿನಗೆ ಶಾಪ್ ಇರೋದ್ರಿಂದ ನಿನ್ನ ಮನೆಗೆ ಏನು ತೊಗೊಂಡು ಹೋಗ್ತೀಯ, ಏನು ಲೆಕ್ಕ ಇಲ್ಲ ಏನಿಲ್ಲ ಅಂತ. ಅದು ಕೆಲವೊಂದು ಸಲ ಹೌದು ಅನಿಸುತ್ತೆ. ಯಾಕಂತ ಹೇಳಿದ್ರೆ ಆ ಶಾಪ್ ಇರೋದ್ರಿಂದ ನಮಗೇನಾದರೂ ಬೇಕಾದ್ರೆ ನಾನಂತೂ ಸ್ವಲ್ಪನೇ ತೊಗೊಂಡು ಹೋಗ್ತೀನಿ. ಯಾಕಂದರೆ ವೇಸ್ಟ್ ಅಂತೂ ಯಾವುದೂ ಮಾಡೋದಿಲ್ಲ. ನಾನು ನನ್ನ ಮಗಳು ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ತೀನಿ. ನಾನು ವೇಸ್ಟ್ ಮಾಡೋದಿಲ್ಲ. ಕೆಲವೊಂದು ಸಲ ವೇಸ್ಟ್ ಆಗುತ್ತೆ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆ ಇದರಲ್ಲಿ ಏನಂದರೆ ಮತ್ತೇನೋ ಯೋಚನೆ ಮಾಡಿದೆ ಹೇಳಬೇಕಂತ, ಅಷ್ಟರಲ್ಲಿ ಮರ್ತುಬಿಟ್ಟೆ. ಇಷ್ಟೆಲ್ಲ ಇದೆ. ಆಮೇಲೆ ನಾನು ಎಲ್ಲ ಸಾಮಾನುಗಳನ್ನು ಒಂದು ಸ್ವಲ್ಪ ಚೆನ್ನಾಗಿ ಜೋಡಿಸ್ತಿರ್ತೀನಿ. ನೀವೇ ನೋಡಿರ್ತೀರ, ನಾನು ವಿಡಿಯೋ ಮಾಡ್ತಾವಾಗೆಲ್ಲ ತೋರಿಸ್ತೀನಿ. ಕೆಲವೊಂದು ಸಲ ಕಸ್ಟಮರ್ ತೆಗೆಯುವಾಗ ಅಲ್ಲಿ ಇಲ್ಲಿ ಹಾಕ್ತಾರೆ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಈ ರೀತಿ ಶಾಪಲ್ಲಿ ಅದು ಹಾಗೇ ಆಗುತ್ತೆ. ಇವತ್ತು ವ್ಲಾಗ್ ಮಾಡುವಾಗ ತುಂಬ ಡಿಸ್ಟರ್ಬ್ ಆಗ್ತಾಯಿದೆ. ಕಸ್ಟಮರ್ ಬರ್ತಾನೆ ಇದ್ದಾರೆ, ಗೊತ್ತಿಲ್ಲ. ಇವತ್ತು ಯಾಕೋ ಗೊತ್ತಿಲ್ಲ, ತುಂಬ ಡಿಸ್ಟರ್ಬ್ ಆಗ್ತಾಯಿದೆ. ಡಿಸ್ಟರ್ಬ್ ಅಂದರೆ ಕಸ್ಟಮರ್ ಬರ್ತಾ ಇದ್ದಾರೆ, ಅದು ಕಟ್ ಮಾಡಿ ಎಲ್ಲ ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ನನಗೆ ಈ ಥರ ಒಂದು ದಿವಸ ಅಂಗಡಿ ಬಂದಿಡೋದಂದರೆ ಆಗೋದಿಲ್ಲ. ನನಗೆ ಅನಿಸುತ್ತೆ ಕಂಟಿನ್ಯೂ ಕೆಲಸ ಮಾಡಿದ ತಕ್ಷಣ ಒಂದಿನ ಹಾಲಿಡೇ ಮಾಡಿಬಿಟ್ಲೇನೋ ಅಂತ. ಆದರೆ ಮನೇಲಿ ಟೈಮ್ ಪಾಸ್ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ನಮಗೆ ರೂಢಿ. ಈಗ ನಾನು ಕಮ್ಮಿ ಅಂದರೆ
ಒಂದು 14 ಇಯರ್ಸಿಂದ ಶಾಪ್ ಇದ್ದೀನಿ. ಅದಕ್ಕೆ ನನಗೆ ಅದು ರೂಢಿ ಆಗಿಬಿಟ್ಟಿದೆ. ಬೆಳಿಗ್ಗೆ ಹೇಳ್ಬೇಕಾದ್ರೆ ಅಯ್ಯೋ ಇದು ಯಾಕೆ ಅನ್ನಿಸ್ತಿತ್ತು. ಆಮೇಲೆ ಅದು ಕಾಮನ್ ಡೈಲಿ ಹೋಗುತ್ತೆ. ಎಷ್ಟು ಬೇಗ ಮಂತ್ ಎಂಡ್ ಆಗುತ್ತೆ, ಎಷ್ಟು ಬೇಗ ವೀಕ್ ಎಂಡ್ ಆಗುತ್ತೆ ಗೊತ್ತೇ ಆಗಲ್ಲ. ನನಗೊಂಥರ ಮನೇಲಿರೋದಕ್ಕಿಂತ ಶಾಪಲ್ಲಿರೋದೇ ಬೆಸ್ಟ್. ಯಾಕಂತ ಹೇಳಿದ್ರೆ ನನಗೆ ಮೈಂಡ್ ಎಲ್ಲ ಒಂಥರ ಫ್ರೆಶ್. ಮನೇಲಿ ಕೂತ್ಕೊಂಡ್ರೆ ಯೋಚನೆಗಳು ಜಾಸ್ತಿ ಒಬ್ಬರೇ ಇರುವಾಗ. ಇಲ್ಲಿ ಕಸ್ಟಮರ್ ಒಟ್ಟಿಗೆ ಮಾತಾಡೋದು, ಕೆಲವೊಂದು ಸರಿ ಸಿಟ್ಟು ಇದೆಲ್ಲ ನಡೀತಾ ಇರ್ತದೆ. ನನಗೆಲ್ಲ ಹೇಳ್ತಾರೆ, ಆಂಟಿ ತುಂಬ ಸ್ಟ್ರಾಂಗ್ ಇದೆ, ಸಿಟ್ಟು ಮಾಡ್ಕೊತೀಯ ಬೇಗ. ಅಷ್ಟೇ ನಾನು ಸಾಫ್ಟ್ ಸಹಿತ ಇದ್ದೀನಿ, ಅಷ್ಟೇ ಜನರಿಗೆ ಪ್ರೀತಿಯಿಂದ ನೋಡ್ಕೊತೀನಿ, ಪ್ರೀತಿ ಮಾಡ್ತೀನಿ. ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ. ಯಾಕಂದರೆ ಫ್ರೆಂಡ್ಸ್ ಅಂದರೆ ಎಷ್ಟು ಬೇಕೋ ಅಷ್ಟೇ ನಾನು. ಯಾಕಂದರೆ ಫ್ರೆಂಡ್ಸ್ ಈ ಒಂದು 2-3 ಇಯರ್ಸಿಂದ ಎಷ್ಟು ಬೇಕೋ ಅಷ್ಟೇ ಇದ್ದೀನಿ. ಯಾಕೆಂದರೆ ಫ್ರೆಂಡ್ಸಲ್ಲೂ ಮೋಸ ಅಂದರೆ ಗೊತ್ತಿಲ್ಲ ಏನಂತ. ನಾನು ಅದೆಲ್ಲ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಅದಕ್ಕೆ ನಾವು ಯಾರನ್ನು ಜಾಸ್ತಿ ಹಚ್ಕೊಳ್ಬಾರ್ದು. ಅದರಿಂದ ಒಂದು ಪ್ಲಸ್ ಪಾಯಿಂಟ್ ಸಹಿತ ಇರುತ್ತೆ, ಮೈನಸ್ ಪಾಯಿಂಟ್ ಸಹಿತ ಇರುತ್ತೆ. ಇಷ್ಟೇ ಸಾಕು ಅಂತ ಇವತ್ತಿನ ವ್ಲಾಗ್. ಯಾಕೆಂತೇಳಿದ್ರೆ ಈಗ ಟೈಮ್ 1 ಗಂಟೆ, ಕಸ್ಟಮರ್ ಬರೋ ಟೈಮು, ಊಟಕ್ಕೆ ಆಫೀಸಿಂದ ಸ್ಕೂಲಿಂದ ಎಲ್ಲ ತುಂಬ ಡಿಸ್ಟರ್ಬ್ ಆಗ್ತಾಯಿದೆ ಇವತ್ತು. ಇಷ್ಟೇ ಫ್ರೆಂಡ್ಸ್, ನಾವು ಏನು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು. ಸುಮ್ಮನೆ ಶಾಪ್ ಓಪನ್ ಮಾಡಿದೆ, ಒಂದು ಬಿಸ್ನೆಸ್ ಮಾಡಿದೆ ಅಂದರೆ ಆಗೋದಿಲ್ಲ. ಅವರು ಯಾರೊಟ್ಟಿಗೆ ನಾವು ಹೇಗೆ ಮಾತಾಡಬೇಕು, ಯಾರೊಟ್ಟಿಗೆ ಎಷ್ಟು ವ್ಯವಹಾರ ಇಟ್ಕೊಳ್ಬೇಕು, ಸಾಲ ಕೊಡುವಾಗಲೂ ತುಂಬ ಜರೂರತ್ತಿಂದ ಅಂದರೆ ಕೊಡೋರಿಗೆ ಜನ ನೋಡಿ ಕೊಡಬೇಕಂತಾರಲ್ಲ, ಆ ರೀತಿ ಎಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಬೇಕು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ವಂದನೆಗಳು.